ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳ ಮಾರ್ಗದರ್ಶನದೊಂದಿಗೆ ಗುರುಗಳನ್ನ ನೇರವಾಗಿ ಭೇಟಿ ಮಾಡುವಂಥ ಒಂದೇ ಒಂದು ಸುವರ್ಣ ಅವಕಾಶ ನಿಮಗೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ತಮ್ಮ ಹೆಸರನ್ನು ನೀವು ನೋಂದಾಯಿಸ್ಕೊಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಗಾದೆಗಳ ಸೀರೀಸ್ ಮಾಡ್ತಾ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅದೇ ವಿಚಾರವಾಗಿ ಇವತ್ತಿನ ಪ್ರಶ್ನೆ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕೇಳಿದ್ದೀವಿ. ಏನೋ ಒಂಥರ ಅಂದರೆ ಕಷ್ಟಪಟ್ರೇ ಫಲ ಅನ್ನುವಂಥದ್ದು ಇದ್ರ ಅರ್ಥ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಆದರೆ ಇದರ ಒಳ ಅರ್ಥ ಏನು? ಈ ಕೈ ಕೆಸರಾದರೆ ಬಾಯಿ ಮೊಸರು ಅಂತಂದರೆ ಏನು? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ನನಗೂ ಅರ್ಥ ಆಗಲಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು ನೀವು ಅಂದರೆ ಕೆಸರ ಕೈ ಇಟ್ಕೊಂಡಿರಿ, ಮೊಸರು ಬರುತ್ತೆ ನೋಡೋಣ. ಬರುತ್ತಾ? ಇಲ್ಲ. ಮತ್ತು ಯಾಕಂದರೆ ಈಗ ಅದೇ ಕರೆಕ್ಟಾ? ಅದನ್ನು ನೀವೇ ತಿಳಿಸ್ಬೇಕೀಗ. 100ಕ್ಕೆ 100 ಕರೆಕ್ಟು ನೋಡಿ. ಅದಕ್ಕೆ ದೊಡ್ಡವರು ಒಂದೊಂದೇ ಪದದಲ್ಲಿ ಇಟ್ಟಿದ್ದಾರೆ, ಅಷ್ಟು ಅದ್ಭುತವಾಗಿದೆ. ನೀವೆಷ್ಟು ದಿನ ಮಾತಾಡಿದ್ರು ಪ್ರಾಸಬದ್ಧವಾಗಿ ಒಂದೊಂದು ಲೈನಿಗೂ ನಾನು 100 ಕತೆ ಕೊಡೋ ಮುಖಾಂತರ ಮಾತಾಡ್ಬೋದು, ಅಷ್ಟು ಚೆನ್ನಾಗಿರ್ತವೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಪದ ಹೇಗೆ ಇದೆ ಅಂತಂದರೆ ಅಲ್ಲಿ ನಮಗೊಂದು ಅರ್ಥ ಮಾಡಿಸ್ಬಿಡುತ್ತೆ. ಈ ಉಡಾಪಿತನದಿಂದಲೋ ಅಥವಾ ಮೇಲೇ ಇದ್ರೇ ನಾವು ಬದುಕೋಕ್ಕಾಗಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದು ಗಾಸಿಪ್ಗಳು ಮಾಡ್ಕೊಂಡಿದ್ರೆ ನಾವು ಹೊಟ್ಟೆ ತುಂಬಲ್ಲ ಅನ್ನೋದನ್ನು ನಮಗೆ ಅರಿವು ಮೂಡಿಸ್ತಕ್ಕಂಥದ್ದು. ಕೈ ಕೆಸರಾದ್ರೆ ಅಂತಂದರೆ ನೀನು ಕಷ್ಟಪಟ್ಟು ದುಡಿದ್ರೇ ನಿನಗೆ ಕಾಲಕ್ಕೆ ಏನು ಬೇಕೋ ಅದು ಸಿಗುತ್ತೆ ಅನ್ನೋದನ್ನು ಮೊಸರಿಗೆ ಹೋಲಿಸಿದ್ದಾರೆ. ಆ ಮೊಸರು ನಾವು ತೆಗೆದುಕೊಳ್ಬೇಕಾದ್ರೂ ಕೂಡ ಏನೆಲ್ಲ ಇದೆ ಅಂತಂದರೆ ಒಂದು ಪ್ರೋಸೆಸ್ ಇದೆ. ಈಗ ತಕ್ಷಣ ಮೊಸರು ಬೇಕಮ್ಮ, ಹೆಂಗೆ ಕೊಡ್ತೀರಿ ನೀವು? ಹೇಗೆ ಮಾಡಿಕೊಡ್ತೀರಿ? ಹೋಗಿ ಕೊಂಡ್ಕೊಂಡು ಬರಬೇಕು ಅಥವಾ ಮನೆಯಲ್ಲಿ ಹೆಪ್ಪ ಹಾಕಿರ್ಬೇಕು ಅಲ್ವಾ? ಅದೇ ಕೊಂಡ್ಕೊಂಡು ಬರೋದು ಆ್ಯಕ್ಚುಲಿ ಕೈ ಕೆಸರಲ್ಲ. ಅದು ಕೈ ಕೆಸರು ಅನ್ನೋ ಪದ ಅದಕ್ಕೆ ಅಪ್ಲೈ ಆಗಲ್ಲ. ಅವಾಗ ಮೊಸರು ನಮಗೆ ಬೇಕು ಅಂತಂದಾಗ ಅದಕ್ಕೊಂದು ಪ್ರೋಸೆಸ್ ಇದೆ. ಹಾಲು ಈಗ ಕರೆದ ಹಾಲು ತಂದಿಹೆ, ಈಗ ಕರೆದ ಹಾಲು ತಂದಿಹೆ, ಹೆಪ್ಪುಗಟ್ಟಿದ ಮೊಸರನ್ನು. ಅಂದರೆ ನೀವು ಅಲ್ಲಿ ಕಾಯಿಸಿ ಅದಕ್ಕೆ ಹೆಪ್ಪಾಕಿದಾಗ ಮೊಸರಾಗೋದು. ಅಲ್ಲೇ ತನಕ ನೀವು ಕಾಯಬೇಕು ನೋಡಿ. ದೇವರನ್ನು ಹೇಗೆ ಅದರಲ್ಲಿ ಮಾಡಿದೆ ಅಂದರೆ ಒಂದೊಂದಕ್ಕೊಂದು ಸಂಸ್ಕಾರವನ್ನು ಕೊಟ್ಟಿದ್ದಾನೆ. ಹಾಲನ್ನು ಕಾಯಿಸುವ ಸಂಸ್ಕಾರಕ್ಕೆ ಒಳಪಡಿಸುವಂಥದ್ದು. ಸ್ವಲ್ಪ ಅದು ಉಗುರು ಬೆಚ್ಚಗಿರುತ್ತಲ್ಲ, ಆ ಬೆಚ್ಚಗಾದಾಗ ಸ್ವಲ್ಪ ನೀವು ಹೆಪ್ಪಾಕಿದಾಗ ಅದು ಮೊಸರಾಗುವಂಥದ್ದು. ಮರುದಿನ ಅದನ್ನು ನೀವು ಕಡೆದಾಗ ಏನಾಗುತ್ತೆ? ಬೆಣ್ಣೆ ಬರುವಂಥದ್ದು. ಮತ್ತು ಆ ಬೆಣ್ಣೆಯನ್ನು ಕಾಯಿಸುವ ಸಂಸ್ಕಾರಕ್ಕೆ ಪುಟ್ಟು ಬಿಟ್ಟಾಗ ತುಪ್ಪ ಬರುವಂಥದ್ದು. ಅಲ್ಲಿಗೆ ಈ ಹಾಲಲ್ಲಿ ತುಪ್ಪ ಇದೆ ಅಂದರೆ ಕೊಡೋ ಅಂದರೆ ಹೆಂಗೆ ಕೊಡ್ತೀರಿ? ಕೊಡೋಕ್ಕೆ ಬರಲ್ಲ. ಇಷ್ಟೆಲ್ಲ ಪ್ರೋಸೆಸ್ ಮಾಡಬೇಕು. ಈ ಪ್ರೋಸೆಸ್ಸನ್ನೇ ಶ್ರಮ ಅಂದಿದ್ದು, ಈ ಪ್ರೋಸೆಸ್ಸನ್ನೇ ಕಷ್ಟ ಅಂದಿದ್ದು. ಇದನ್ನು ಕೊಟ್ಟರೆ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ತೀವಿ. ಒಟ್ಟಾರೆಯಾಗಿ ಕಾಸ್ಟ್ಲಿ. ಈಗ ಹಾಲಿಗಿಂತಲೂ ತುಪ್ಪ ಕಾಸ್ಟ್ಲಿನಾ? ಹೌದು ಅಲ್ವಾ? ಆಮೇಲೆ ಬಹುದಿನಗಳ ಕಾಲ ಇರುತ್ತಾ? ನೀನು ಕಷ್ಟಪಟ್ಟಿದ್ದು ಬಹುದಿನಗಳ ಕಾಲ ಇರುತ್ತೆ ಅನ್ನೋದನ್ನು ಎಚ್ಚರಿಸಿ ತೋರಿಸುತ್ತೆ. ಈಗ ರಜನಿಕಾಂತು ಯಾವುದೋ ಒಂದು ಮೂವಿನಲ್ಲಿ, ತೆಲುಗಿನಲ್ಲಿ ಅದು ಒಂದು 2-3 ಪದ ಮಾತಾಡ್ತಾರೆ ಅವರು. ಆ 2-3 ಪದಗಳು ಕೂಡ ಹೇಗಿದೆ ಅಂತಂದರೆ, అతి ఆవేశం పడిన ఆడది అతి ఆశ పడిన మగవాడు చరిత్రలో బాగుపడింది ఎన్నటికీ లేదు అంటారు. అదే రీతియాగనే కష్టం పడకుండా వచ్చింది ఎప్పటికీ మన దగ్గర ఉండదు, కష్టముతో వచ్చింది ಎಪ್ಪಟಿಕಿ మనతో ఉంటుంది ಅಂತ ಒಂದು ಮಾತು ಹೇಳ್ತಾನೆ. ಹಾಗೆ ಕಷ್ಟದಿಂದ ಬಂದದ್ದು, ಶ್ರಮದಿಂದ ಬಂದದ್ದು, ಅದಕ್ಕೆ ಹೇಳ್ತಾರೆ ಬೇರೆಯವರ ಕಣ್ಣೀರಿಂದ ನೀನು ಅನ್ನ ಮಾಡ್ಕೊಂಡು ತಿನ್ನೋದಲ್ಲ, ನಿನ್ನ ಬೆವರು ನೀರಿಂದ ಅನ್ನ ಮಾಡ್ಕೊಂಡು ತಿನ್ನೋ ಅಂತ ಒಂದು ಗಾದೆ ಮಾತುಗಳಿದೆ. ಬಹಳ ಪುಷ್ಟೀಕರಿಸ್ತೀವಿ ಎಲ್ಲ ಕೂಡ. ಹಾಗೆ ಕಷ್ಟಪಟ್ಟಿದ್ದು ಮಾತ್ರ ವಿಜಯದ ಸಂಕೇತವೇ ಅಂತ ಕಷ್ಟಪಟ್ಟು ಯಾರೆಲ್ಲ ಕೂಡ ಮಾಡ್ಕೊಡುತ್ತಾರೋ. ಈಗ ಯಾರೋ ಮೊನ್ನೆ ಒಬ್ಬ ರೈತರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಮಗೆ ಬೆಳೆಗಳೇ ಬರ್ತಾ ಇಲ್ಲ, ಎಷ್ಟು ಜನ ಕಷ್ಟಪಡ್ತಾರೆ ಪಾಪ ಅವರು ಅಂತ. ರೈತರಿಗೆ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಆಗ್ತೀನಿ. ಭಾಳ ಕಷ್ಟಪಟ್ಟು ಬೆಳೆಗಳನ್ನ ಮಾಡ್ತಿರ್ತಾರೆ. ಆ ಒಂದು ಕಷ್ಟಪಟ್ಟು ಮಾಡಿರೋ ಬೆಳೆಗಳಿಗೆ ಮಾರ್ಕೆಟಲ್ಲಿ ದಯವಿಟ್ಟು ಬೆಲೆ ಸಿಗಬೇಕು ಅವರಿಗೆ. ಅಷ್ಟು ಕಷ್ಟಪಡ್ತಾರೆ. ಅದು ಕಷ್ಟ ಅಂದರೆ ಅಲ್ಲಿ ಶ್ರಮ. ಅಂಥವರು ಈ ಧ್ವಜಸ್ತಂಭದ ಬಳಿ ನಿಂತುಕೊಂಡು ಆ ನೆಲಕ್ಕೆ ಹಾಕೋ ಮುನ್ನ ಆ ಒಂದು ಯಾವುದಾದ್ರೂ ಆಗಿರಲಿ
ಆ ನಾರಾಗಿರಲಿ ಅಥವಾ ಒಂದು ಸೀಡ್ ಆಗಿರಲಿ ಏನಾಗಿದ್ರು ಸರಿಯೇ ಭೂಮಿಗೆ ಹಾಕುವ ಮುನ್ನ ಆ ಧ್ವಜಸ್ತಂಭವನ್ನು ಮೇಲೆ ನೋಡಿ ಅದಕ್ಕೆ ಹಿಳಿ ತೆಗೆದುಬಿಟ್ಟು ಮೊಸರನ್ನು ಆ ಧ್ವಜಸ್ತಂಭದ ಸುತ್ತ ಹಾಕಿಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಈ ಬೀಜವನ್ನು ತಗೊಂಡೋಗಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಬೆಲೆನೂ ಬರುತ್ತೆ. ಹಾಗೆ ಮಾರ್ಕೆಟಲ್ಲೂ ಕೂಡ ಅದಕ್ಕೆ ಪುಷ್ಕಳವಾಗಿರತಕ್ಕಂಥದ್ದು ಇಲ್ಲಿ ಒಳ್ಳೆ ಬೆಲೆ ಬರುತ್ತೆ, ಮಾರ್ಕೆಟ್ ಒಳ್ಳೆ ಬೆಲೆ ಕೂಡ ಆ ಒಂದು ವಸ್ತುಗಳಿಗೆ ಸಿಗುತ್ತೆ. ಇದು ಶ್ರಮ. ಖಂಡಿತ ಗುರುಳೆ, ಈ ಕೈ ಕೆಸರಾದರೆ ಬಾಯಿ ಮೊಸರು ಇದರ ಒಂದು ಒಳ ಅರ್ಥವನ್ನು ಒಂದು ಅರ್ಥಪೂರ್ಣವಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಜೊತೆಗೆ ಮಾತುಗಳಿಂದ ಕೂಡ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.